ಇದು ಸತ್ಯಭಾಮ ಸಂಚಿಕೆ 72. ಒಂದು ವಾರ ಕಳೆದಿತ್ತು. ಅಂದು ಸಂಧ್ಯಾರವರು ತಮಗೆ ಪರಿಚಯವಿರುವವರ ಮದುವೆಗೆ ಹೋಗಿದ್ದರು. ಸ್ಪಂದನಾಳನ್ನು ಸಹ ತಮ್ಮೊಂದಿಗೆ ಕರೆದೊಯ್ಯಬೇಕು ಎಂದುಕೊಂಡಿದ್ದರಾದರೂ ಅವಳು ತಾನು ಬರುವುದಿಲ್ಲ ಎಂದಿದ್ದ ಕಾರಣ ತಮ್ಮ ಗೆಳತಿ ದೀಪಾರವರ ಜೊತೆಗೆ ಹೋಗಿದ್ದರು. ಈ ಅವಕಾಶ ತನಗೆ ಮತ್ತೆ ಸಿಗುವುದಿಲ್ಲ ಎಂದುಕೊಂಡ ಸ್ಪಂದನ ಮತ್ತೆ ಸ್ಟೋರ್ ರೂಮ್ ಪ್ರವೇಶಿಸಿದ್ದಳು. ಹಿಂದಿನ ಸಾರಿ ಇದ್ದ ಚೀಲಗಳ ಜೊತೆಗೆ 2 ಹೊಸ ಚೀಲಗಳು ಸೇರಿಕೊಂಡಿದ್ದವು. ಅಮ್ಮ ಯಾಕೆ ಇಷ್ಟೊಂದು ಬಟ್ಟೆ ತುಂಡುಗಳನ್ನು ಸೇರಿಸಿಡುತ್ತಾರೋ ಎಂದುಕೊಂಡವಳೆ ಹೊಸ ಚೀಲಗಳನ್ನು ಪರಿಶೀಲಿಸಿ ಕೊನೆಗೆ ಉಳಿದ ಒಂದು ಚೀಲವನ್ನು ಎತ್ತಿದಾಗ ಅದು ಉಳಿದ ಚೀಲಗಳಿಗಿಂತ ತುಸು ಭಾರವಿತ್ತು. ಚೀಲದೊಳಗೆ ಕೆಲವು ಬಟ್ಟೆ ತುಂಡುಗಳನ್ನು ಹೊರತೆಗೆದಳು. ಅದರ ಜೊತೆಯಲ್ಲಿ ಒಂದು ಪುಟ್ಟ ಪೆಟ್ಟಿಗೆ ಇತ್ತು. ಅಂದರೆ ಈ ಪೆಟ್ಟಿಗೆಯಲ್ಲಿ ಏನಾದರೂ ಸುಳಿವು ಸಿಗಬಹುದು ಎಂದುಕೊಂಡವಳು ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಒಂದು ಪುಸ್ತಕವಿತ್ತು. ನೋಡಿದರೆ ತಿಳಿಯುತ್ತಿತ್ತು ಅದೊಂದು ಹಳೆ ಪುಸ್ತಕವೆಂದು. ಪುಸ್ತಕದ ಪುಟಗಳನ್ನು ತಿರುವಿದಾಗ ಒಂದು ಫ್ಯಾಮಿಲಿ ಫೋಟೋ ಸಿಕ್ಕಿತು. ಅದೊಂದು ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಆ ಫೋಟೋದಲ್ಲಿ ದಂಪತಿಗಳ ಜೊತೆಗೆ 3 ಮಕ್ಕಳಿದ್ದರು. ಫೋಟೋವನ್ನು ಸರಿಯಾಗಿ ಗಮನಿಸಿದಳು. ಇವರು ಅಮ್ಮನ ದೊಡ್ಡಪ್ಪ ಇರಬೇಕು. ದಪ್ಪ ಮೀಸೆ, ಮುಖದಲ್ಲಿ ಗಂಭೀರತೆ ಇದೆ. ಇವರು ದೊಡ್ಡಮ್ಮ. ಇವರಿಬ್ಬರು ಅಣ್ಣ ಮತ್ತು ಅಕ್ಕ. ಮತ್ತಿದು ನಮ್ಮಮ್ಮ ಎಂದು ಆ ಫೋಟೋವನ್ನು ಕಣ್ತುಂಬಿಕೊಂಡಳು. ಅಮ್ಮ ಎಷ್ಟು ಮುದ್ದಾಗಿದ್ಲು. ಈ ಫೋಟೋ ತೆಗೆದಾಗ ಅಮ್ಮನಿಗೆ 10 ವರ್ಷ ಇರಬಹುದೋ ಏನು ಎಂದುಕೊಂಡವಳಿಗೆ ಮುಗ್ಧ ಮುಖದಲ್ಲಿರುವ ನಗುವಿನ ಹಿಂದಿರುವ ನೋವನ್ನು ನೆನೆದು ಬೇಸರವಾಯಿತು. ಪುಸ್ತಕದ ಪುಟವನ್ನು ಮತ್ತೆ ತಿರುವಿದಳು. ಅದರಲ್ಲಿ ಮತ್ತೇನೂ ಇರಲಿಲ್ಲ. ಫೋಟೋ ಯಾವ ಸ್ಟುಡಿಯೋದಲ್ಲಿ ತೆಗೆದದ್ದು ಎಂದು ತಿಳಿಯಲಿಲ್ಲ. ಮೊಬೈಲ್ ಕ್ಯಾಮರಾದಲ್ಲಿ ಆ ಫೋಟೋವನ್ನು ಸೆರೆ ಹಿಡಿದವಳು ಅದನ್ನು ಮತ್ತೆ ಆ ಪುಸ್ತಕದೊಳಗಿಟ್ಟು ಯಥಾಸ್ಥಾನಕ್ಕೆ ಸೇರಿಸಿ ಲೈಟ್ ಆಫ್ ಮಾಡಿ ಸ್ಟೋರ್ ರೂಮ್ನಿಂದ ಹೊರಬಂದಳು. ಸ್ವಲ್ಪ ಸಮಯದಲ್ಲೇ ಸಂಧ್ಯಾರವರು ದೀಪಾರವರ ಜೊತೆಗೆ ಮರಳಿದ್ದರು. ನೀವು ಮಾತಾಡ್ತಾ ಇರಿ, ನಾನು ಸೀರೆ ಚೇಂಜ್ ಮಾಡಿ ಬರ್ತೀನಿ ಎಂದು ಸಂಧ್ಯಾರವರು ತಮ್ಮ ಕೋಣೆಗೆ ಹೋದರೆ ಸ್ಪಂದನಾಳ ಮೊಗ ಸಪ್ಪಗಿರುವುದನ್ನು ಗಮನಿಸಿದ ದೀಪಾರವರು, ಸ್ಪಂದನ ಏನಾಯ್ತಮ್ಮ, ಯಾಕೆ ಹೀಗೆ ಸಪ್ಪಗಿದೆಯಾ ಎಂದು ಪ್ರಶ್ನಿಸಿದರು. ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿದವಳು, ಆಂಟಿ ಕೊನೆಗೂ ಅಮ್ಮನ ದೊಡ್ಡಪ್ಪನ ಫೋಟೋ ಸಿಕ್ತು. ಆದರೆ ಅವರ ಬಗ್ಗೆ ಬೇರೇನೂ ಗೊತ್ತಿಲ್ಲ. ಎಲ್ಲಿ ಅಂತ ಹುಡುಕೋದು ಅವರನ್ನು ಎಂದಳು ಮೆಲುದನಿಯಲ್ಲಿ. ಮೊದಲು ಅವರ ಫೋಟೋ ಕೂಡ ಇರಲಿಲ್ಲ ನಿನ್ನ ಬಳಿ, ಆದರೆ ಇವಾಗ ಅಟ್ಲೀಸ್ಟ್ ಫೋಟೋನಾದರೂ ಇದೆ. ಹೆಚ್ಚು ಟೆನ್ಷನ್ ಮಾಡಬೇಡ, ಏನಾದರೂ ದಾರಿ ಸಿಗುತ್ತೆ ಎಂದು ಅವಳನ್ನು ಸಂತೈಸಿದರು. ಅಷ್ಟರಲ್ಲಿ ಸಂಧ್ಯಾರವರು ಬಂದುದರಿಂದ ಮಾತು ನಿಲ್ಲಿಸಿದರು. ನಾನು ನಿಮಗೆ ಕುಡಿಯೋದಕ್ಕೆ ಜ್ಯೂಸ್ ತಗೊಂಡು ಬರ್ತೀನಿ ಎಂದು ಅಲ್ಲಿಂದ ನಡೆದಿದ್ದಳು ಸ್ಪಂದನ. ಸ್ಪಂದನ ಇತ್ತೀಚೆಗೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರ್ತಾಳೆ. ಸಂಧ್ಯಾರವರು ಎಂದಾಗ ಸ್ಪಂದನಾಳ ಉದ್ದೇಶ ತಿಳಿದಿದ್ದ ದೀಪಾರವರು, ಹಾಗೇನಿಲ್ಲ ಸಂಧ್ಯಾ, ಸುಮ್ಮನೆ ಏನೇನೋ ಯೋಚಿಸಬೇಡ ಎಂದರು. ನಿಜವಾಗ್ಲೂ ಹೇಳ್ತಿದ್ದೀನಿ ದೀಪ, ಅವಳು ಆ ಹುಡುಗನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಅಂತ ಅನಿಸುತ್ತೆ ಎಂದಾಗ ದೀಪಾರವರು ಅಚ್ಚರಿಯಿಂದ ತಮ್ಮ ಕಣ್ಣುಗಳ ಗಾತ್ರ ಹೆಚ್ಚಿಸಿದರು. ಇದವರಿಗೆ ಹೊಸ ವಿಷಯ. ಸ್ಪಂದನ ಸಂಧ್ಯಾರವರ ದೊಡ್ಡಪ್ಪನನ್ನು ಹುಡುಕುತ್ತಿದ್ದಾಳೆ, ಅದರ ಬಗ್ಗೆ ಯೋಚಿಸ್ತಿದ್ದಾಳೆ. ಈ ವಿಷಯದ ಬಗ್ಗೆ ಅವರಿಗೆ ಅರಿವಿದೆ. ಆದರೆ ಸಂಧ್ಯಾರವರ ಮಾತು ಕೇಳಿ ಯಾವ ಹುಡುಗನ ಬಗ್ಗೆ ಹೇಳ್ತಿದ್ಯಾ ಎಂದು ಪ್ರಶ್ನಿಸಿದರು. ಸ್ಪಂದನ ಅವರ ಬಳಿ ಆಶ್ರಯ ಅವಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ಹೇಳಿರಲಿಲ್ವಲ್ಲ. ಅವಳ ಆಫೀಸಲ್ಲಿ ಒಬ್ಬ ಹುಡುಗ ಅವಳನ್ನು ತುಂಬ ಪ್ರೀತಿಸ್ತಿದ್ದಾನಂತೆ ಎಂದವರೇ ಅಂದು ಸ್ಪಂದನ ಹಾಗೂ ಭಾಮಾಳ ನಡುವೆ ನಡೆದ ಮಾತುಕತೆಯ ಬಗ್ಗೆ ವಿವರಿಸಿದವರು. ನಾನು ಆ ಹುಡುಗನನ್ನು ನೋಡ್ತೀನಿ. ನನ್ನನ್ನು ಅತ್ತೆ ಅಂತ ಕರೆದ ಗೊತ್ತಾ. ಹುಡುಗ ಒಳ್ಳೆಯವನು ಅಂತ ಅನಿಸುತ್ತೆ. ನನಗೆ ಅವನು ಹೊರಗಿನವನು ಅಂತ ಅನಿಸ್ಲೇ ಇಲ್ಲ ಎಂದರು ಖುಷಿಯಿಂದ. ಸ್ಪಂದನ ಆ ಹುಡುಗನನ್ನು ಪ್ರೀತಿಸ್ತಿದ್ದಾಳ. ಅವರಿಗೆ ಯಾಕೋ ನಂಬಿಕೆ ಇಲ್ಲ ಸ್ಪಂದನ ಯಾರನ್ನಾದರೂ ಪ್ರೀತಿಸುವಳು ಎಂದು. ಅವಳ ಮನಸ್ಸಲ್ಲಿ ಅವನಿದ್ದಾನೆ ಅಂತ ನಂಗೆ ಅನಿಸ್ತಿದೆ. ಆದರೆ ಅವಳು ಅವನಿಗೆ ನಿನ್ನ ಮೇಲೆ ನನಗಂಥ ಭಾವನೆ ಇಲ್ಲ ಅಂತ ಹೇಳಿದಾಳಂತೆ. ಯಾಕೆ ಗೊತ್ತಾ ದೀಪ, ನನ್ನ ಮಗಳು ನನ್ನನ್ನು ತುಂಬ ಪ್ರೀತಿಸ್ತಾಳೆ ಎಂದು ಕಣ್ಣೊರೆಸಿಕೊಂಡವರೇ. ಅವಳು ಮದುವೆಯಾಗಿ ಹೋದರೆ ನಾನು ಒಂಟಿಯಾಗಿ ಬಿಡ್ತೀನಿ ಅಂತ ನನ್ನ ಮಗಳು ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿದ್ದಾಳೆ. ಅವಳ ಫ್ರೆಂಡ್ ಭಾಮಾಳ ಜೊತೆ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ. ಇಷ್ಟು ವರ್ಷ ಅಮ್ಮ ನನಗೋಸ್ಕರ ಬದುಕಿದ್ಲು, ಇನ್ನು ಮುಂದೆ ನನ್ನ ಬದುಕು ಅಮ್ಮನಿಗೋಸ್ಕರ ಅಂತ ಹೇಳಿದ್ಲು. ನನ್ನ ಮಗಳಿಗೆ
ನನ್ನ ಮೇಲಿರೋ ಪ್ರೀತಿ ನೋಡಿ ಖುಷಿ ಪಡಬೇಕಾ, ಅಥವಾ ನನ್ನ ಮಗಳು ನನ್ನಿಂದಾಗಿ ಮದುವೆ ಆಗದೆ ಒಂಟಿಯಾಗಿ ಬಾಳುವ ನಿರ್ಧಾರ ಮಾಡಿದಾಳೆ ಅಂತ ಬೇಸರ ಪಡಬೇಕಾ? ನನಗಂತೂ ಏನೂ ತಿಳಿತಿಲ್ಲ ದೀಪ. ಮನದ ದುಗುಡವನ್ನು ಹೊರಹಾಕಿದರು. ನೀವಿಬ್ಬರೂ ಸರಿಯಾಗಿದ್ದೀರಾ. ನಾನು ಯಾರ ಪರವಾಗಿ ಮಾತಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದರು ದೀಪಾರವರು. ಅವಳು ಮದುವೆಯಾಗದೆ ಒಂಟಿಯಾಗಿದ್ದರೆ ನನ್ನ ನಂತರ ಅವಳಿಗೆ ಯಾರಿದ್ದಾರೆ? ಅವಳನ್ನು ಯಾರು ಜೋಪಾನ ಮಾಡ್ತಾರೆ? ಮಾತೃ ಹೃದಯಕ್ಕೆ ಮಗಳ ಭವಿಷ್ಯದ ಚಿಂತೆ ಇತ್ತು. ನಿನ್ನ ಅಳಿಯನಾಗುವ ಹುಡುಗ ಇದಕ್ಕೆಲ್ಲ ಉತ್ತರ ಕೊಡ್ತಾನೆ. ಈಗ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಎಂದರು ಸಂಧ್ಯಾರವರ ಭುಜದ ಮೇಲೆ ಹಸ್ತವನ್ನಿರಿಸಿ. ಆಂಟಿ ಜ್ಯೂಸ್. ಸ್ಪಂದನ ಎಂದಾಗ ಗೆಳತಿಯರಿಬ್ಬರು ತಮ್ಮ ಮಾತಿಗೆ ತಾತ್ಕಾಲಿಕವಾಗಿ ವಿರಾಮ ನೀಡಿದರು. ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಸ್ಪಂದನ ಜೊತೆಗೆ ಹರಡಿದವರು ತದನಂತರ ಮನೆಗೆ ಹೊರಟರು ದೀಪಾರವರು. ಸಂಧ್ಯಾರವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದು ತಮ್ಮ ಕೋಣೆಯತ್ತ ನಡೆದರೆ ಸ್ಪಂದನ ಸೋಫಾದಲ್ಲಿ ಕುಸಿದು ಕುಳಿತಳು. ಸಂಧ್ಯಾರವರು ದೀಪಾರವರ ಜೊತೆ ಮಾತನಾಡಿದ್ದನ್ನು ಸ್ಪಂದನ ಕೇಳಿಸಿಕೊಂಡಿದ್ದಳು. ಅಮ್ಮಂಗೆ ಆಶ್ರಯ ವಿಷಯ ಗೊತ್ತಿದೆ. ಅಮ್ಮ ಒಂಟಿಯಾಗಬಾರ್ದು, ಅಮ್ಮ ಯಾವಾಗಲೂ ಖುಷಿಯಾಗಿರುವಂತೆ ನೋಡಿಕೊಳ್ಬೇಕು ಅಂದ್ಕೊಂಡಿದ್ದೆ. ಆದರೆ ಮದುವೆ ಆಗಬಾರ್ದು ಅಂತ ನಾನು ಮಾಡಿದ ನಿರ್ಧಾರ ಅಮ್ಮಂಗೆ ಇಷ್ಟು ನೋವು ಕೊಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಶ್ರಯ ಮೇಲೆ ನನಗೇನಾದರೂ ಭಾವನೆ ಇದೆಯಾ ನಂಗೆ ಗೊತ್ತಿಲ್ಲ. ನಾನದರ ಬಗ್ಗೆ ಇಲ್ಲಿ ತನಕ ಯೋಚನೆ ಮಾಡಿಲ್ಲ. ಮೊದಲು ಅಮ್ಮನ ದೊಡ್ಡಪ್ಪ ಹಾಗೂ ಅವರ ಕುಟುಂಬ ಎಲ್ಲಿದ್ದಾರೆ ಅಂತ ಕಂಡುಹಿಡಿಬೇಕು. ಆಮೇಲೆ ಏನಾಗುತ್ತೋ ನೋಡೋಣ ಎಂದು ಕಣ್ಣೊರೆಸಿಕೊಂಡಳು. ಮರುದಿನ ಮಧ್ಯಾಹ್ನ ಆಫೀಸಲ್ಲಿ ಎಲ್ಲರೂ ಊಟ ಮಾಡಲು ಕ್ಯಾಂಟೀನ್ನತ್ತ ಹೋದರೆ ಸ್ಪಂದನ ತನ್ನ ಮೊಬೈಲ್ನಲ್ಲಿದ್ದ ಅಮ್ಮನ ದೊಡ್ಡಪ್ಪ ಹಾಗೂ ಪರಿವಾರದ ಫೋಟೋ ನೋಡುತ್ತಾ ಇವರೆಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಎಂದು ಯೋಚಿಸುತ್ತಿದ್ದಳು. ಕ್ಯಾಂಟೀನ್ನಲ್ಲಿ ಸ್ಪಂದನಳನ್ನು ಕಾಣದೆ ಅವಳನ್ನರಸಿ ಬಂದಿದ್ದ ಆಶ್ರಯ್ಗೆ ಅವಳು ಮೊಬೈಲನ್ನೇ ದಿಟ್ಟಿಸುತ್ತಿರುವುದು ಕಾಣಿಸಿತು. ಅವಳ ಹಿಂದೆ ಬಂದು ನಿಂತವ ಮೆಲ್ಲಗೆ ಫೋಟೋದತ್ತ ದಟ್ಟಿಸಿದ. ಫೋಟೋವನ್ನು ನೋಡಿ ಕಣ್ಣರಳಿಸಿದವ, ಅರೆ ಶ್ರೀನಿ, ಮೀಸೆ ಶ್ರೀನಿ ಎಂದು ಉದ್ಗರಿಸಿದ. ಅವನ ದನಿಗೆ ಬೆಚ್ಚಿದವಳು ಅವನನ್ನು ನೋಡಿ, ಓ ನೀನಾ ಎಂದು ನಿಟ್ಟುಸಿರುಬಿಟ್ಟಳು. ಏನಂದೆ ನೀನು? ಅವನು ಯಾವುದೋ ಹೆಸರು ಹೇಳಿದನ್ನು ಕೇಳಿದಳಲ್ಲ. ನಾನೇನು ಹೇಳಿ? ಹೇಳೋದೆಲ್ಲ ಹೇಳಿ ಆಯಿತು. ನೀನೇ ರೆಸ್ಪಾನ್ಸ್ ಮಾಡ್ತಿಲ್ಲ ಎಂದ ಬೇಸರದಿಂದ. ಅದಲ್ಲ, ಯಾವುದೋ ಹೆಸರು ಹೇಳಿದೆ ಅಲ್ವಾ? ಹಾಂ, ಮೀಸೆ ಶ್ರೀನಿ ಅಂದೆ. ಹೌದು, ಅವರ ಫೋಟೋ ನಿನ್ನ ಮೊಬೈಲಲ್ಲಿ ಹೇಗೆ ಎಂದ ಕುತೂಹಲದಿಂದ. ಅದೆಲ್ಲ ಆಮೇಲೆ ಹೇಳ್ತೀನಿ. ಅಂದರೆ ನಿಂಗೆ ಈ ಫೋಟೋದಲ್ಲಿರುವವರು ಗೊತ್ತಾ? ಹ್ಞೂ, ನಂಗೆ ಅವರ ಪರಿಚಯ ಇದೆ. ಅವರ ಮನೆ ಗೊತ್ತಾ ನಿಂಗೆ? ಈಗ ಅವಳ ದನಿಯಲ್ಲಿ ಸಂತಸವಿತ್ತು. ಗೊತ್ತು, ಯಾಕೆ? ಅವರ ಮನೆಯಲ್ಲಿ ಅಂತ ಹೇಳ್ತೀಯಾ ಪ್ಲೀಸ್? ನಾನವರನ್ನು ಮೀಟ್ ಮಾಡಬೇಕು ಎಂದಳು ಮುದ್ದಾಗಿ. ಹೇಳ್ತೀನಿ, ಬಟ್ ಒನ್ ಕಂಡೀಷನ್ ಎಂದ ತುಸು ಗಂಭೀರವಾಗಿ. ಏನು ಕಂಡೀಷನ್? ಹುಬ್ಬೇರಿಸಿದಳು. ನಿನ್ನ ಜೊತೆ ಅವರ ಮನೆಗೆ ನಾನು ಬರ್ತೀನಿ ಎಂದವನಿಗೆ ಅವಳ ಜೊತೆ ಸಮಯ ಕಳೆಯಲು ಇಚ್ಛೆ ಇತ್ತು. ಸ್ವಲ್ಪ ಹೊತ್ತು ಯೋಚಿಸಿದವಳೆ ಸರಿ ಎಂದಳು. ಅವಳಿಗೆ ಬೇರೆ ದಾರಿ ಇರಲಿಲ್ಲ ಅವರ ಮನೆಗೆ ತಲುಪಲು. ಆಶ್ರಯ್ಗೆ ಅವಳ ಮಾತು ಕೇಳಿ ಕುಣಿದಾಡುವಂತಾಗಿತ್ತು. ನೆಕ್ಸ್ಟ್ ಸ್ಯಾಟರ್ಡೆ ರೆಡಿಯಾಗಿರು ಎಂದ. ಓಕೆ ಎಂದಳು. ಮುಂದುವರಿಯುವುದು